ಅಲ್ಲಪ್ಪ, ಈಗ ನೀನು ಹೇಳೋ ದೇವತೆಗಳು ಸ್ವಾಮಿಗಳು ಅಂತ ಹೇಳಿದ್ರಿಯಾ, ಆದರೆ ಅವರು ಭೃತ್ಯರು ಹೌದು, ಸ್ವಾಮಿಗಳು ಹೌದು. ಭಗವಂತನಿಗೆ ಭೃತ್ಯರು, ನಮಗೆ ಒಡೆಯರು. ಹಾಗೆ ಅಲ್ವಾ? 4 ದಿವಸ ಭೃತ್ಯ, 4 ದಿವಸ ಒಡೆಯ, 4 ದಿವಸ ಒಡೆಯ ಹೌದಲ್ವ? ಅದು ಭಗವತ್ ಸಂಕಲ್ಪದಿಂದ. ದೇವತೆಗಳು ಹೇಗೆ ಭಗವತ್ ಸಂಕಲ್ಪದಿಂದ ಒಡೆತನೋ ಹಾಗೆ ನಾನು ರಾಜ ಆದದ್ದು ಭಗವತ್ ಸಂಕಲ್ಪದಿಂದಲೇ ಅಲ್ವ? ಭಗವಂತನ ಇಷ್ಟಕ್ಕೆ ವಿರುದ್ಧವಾಗಿ ರಾಜ ಆಗತ್ತ ಅಲ್ಲ. ನಾನು ರಾಜ ಆಗಬೇಕು ಅನ್ನೋದು ಭಗವತ್ ಸಂಕಲ್ಪ, ನೀನು ಪಾಲಿಗೆ ಹೊರಬೇಕು ಅನ್ನೋದು ಭಗವತ್ ಸಂಕಲ್ಪ ಅಲ್ವ? ಹಾಗಾದ್ರೆ ಭಗವತ್ ಸಂಕಲ್ಪ ಪ್ರಕಾರವೇ 4 ದಿವಸದ ಸ್ವಾಮಿತ್ವ ಆದರೂ ಉಂಟಲ್ವ ನನ್ನ ಹತ್ರ? ಅಂದ್ರೆ ಅದಕ್ಕೆ ಅವನು ಹೇಳ್ತಾನೆ, ವಿಶೇಷ ಬುದ್ಧೇ ವಿವರಂ ಮನಶ್ಚ ಪಶ್ಯಾಮಿ ಎನ್ನ ವ್ಯವಹಾರತೋ ಅನ್ಯ ವಿಶೇಷ ಬುದ್ಧೇ ವಿವರಂ. ನಾನು ಭೃತ್ಯ, ನೀನು ಸ್ವಾಮಿ ಅಂತಕ್ಕ ವಿಶೇಷ ಬುದ್ಧಿ, ಈ ಡಿಫರೆನ್ಸಿಯೇಷನ್. ನೀನು ದೊರೆ, ನಾನು ನಿನ್ನ ಅಡಿಯಾಳು ಅನ್ನೋ ಈ ವಿಶೇಷ ಬುದ್ಧಿ ಅಂದರೆ ಒಬ್ಬನನ್ನು ಒಬ್ಬನು ಪ್ರತ್ಯೇಕವಾಗಿ ಗುರುತಿಸುವುದು. ಮನುಷ್ಯರಲ್ಲಿ ಒಬ್ಬ ದೊಡ್ಡ ಸ್ವಾಮಿ, ಒಬ್ಬ ಭೃತ್ಯ ಅಂತ ಅನ್ನುವ ಈ ವಿಶೇಷ ಗುಣಗಳಿಂದ ಗುರುತಿಸುವಂತಹದ್ದಕ್ಕೆ ವಿವರಂ ಮನಾತ್ಯ ಪಶ್ಯಾಮ್ಯಹಂ ನಾನು. ಇದಕ್ಕೆ ವಿವರ ಅಂದರೆ ಅದಕ್ಕೆ ಅವಕಾಶ. ಅದನ್ನು ಹಾಗೆ ತಿಳ್ಕೊಳ್ಳಿಕ್ಕೆ ಅದನ್ನು ಸ್ಕೋಪ್ ಅಂತೇವಲ್ಲ, ಅಥವಾ ಇವೆಂಟ್ ಅಂತೇವಲ್ಲ, ಅದು ವಿವರ. ಅದನ್ನು ಹಾಗೆ ತಿಳ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ. ಭಗವತ್ ಸಂಕಲ್ಪದಿಂದ ನಾನು ದೊರೆಯಾಗಿದ್ದೇನೆ ನೀನು ಹೇಳುವ ಮೂಮೆಂಟಲ್ಲಿ ನೀನು ದಾಸರಾಗಬಹುದು. ಅದರಿಂದ ವಿಶೇಷ ಬುದ್ಧೇ ವಿವರಂ ಮನಾತ್ಯ ಪಶ್ಯಾಮಿ ಅಹಂ ಎನ್ನ. ಆ ವಿಶೇಷ ಬುದ್ಧಿ ಯಾವಾಗ ಸ್ವಾಮಿತ್ವ ಅನ್ನೋ ವಿಶೇಷ ಬುದ್ಧಿ ದೇವತೆಗಳಲ್ಲಿ ಇರಬಹುದು. ಯಾಕೆಂದ್ರೆ ಅದು ಭಗವತ್ ಸಂಕಲ್ಪದಿಂದ ಶಾಶ್ವತ. ಇಂದ್ರ ಮನೋನಿಯಾಮಕ ಅಂದರೆ ಪರ್ಮನೆಂಟ್ ಅದು. ಹಾಗೆ ಒಂದೊಂದು ನಿಯಾಮಕತ್ವ ದೇವತೆಗಳಿಗುಂಟಲ್ಲ, ಅದಕ್ಕೆ ಒಂದು ಅವಕಾಶ ಉಂಟು ಹೇಳಲಿಕ್ಕೆ. ಇದಕ್ಕೆ ಮನಾಕ್ಚ ವಿವರಂ ಪಶ್ಯಾಮ್ಯಹಂ ಎನ್ನ. ನಾವು ಮನುಷ್ಯರಲ್ಲಿ ಒಬ್ಬ ದೊಡ್ಡವ, ಒಬ್ಬ ಶ್ರೀಮಂತ, ಒಬ್ಬ ಬಡವ ಅಂತ ಹೇಳಲಿಕ್ಕೆ ನನಗೆ ಮನಸ್ಸೇ ಬರಲ್ಲ ಅಂತಾನೆ. ಯಾಕೆಂದ್ರೆ ವಿವರಂ ಅವಕಾಶ ಇಲ್ಲ. ಉಂಟಲ್ಲಪ್ಪ, ನಾನೀಗ ಸಿಂಹದಲ್ಲಿ ಕೂತಿದ್ದೇನೆ, ಇಲ್ಲ ವ್ಯವಹಾರತೋ ಅನ್ಯತ್. ಇದು ವ್ಯಾವಹಾರಿಕ ಸತ್ಯ, ಅದಿಂದು ಪಾರಮಾರ್ಥಿಕ ಸತ್ಯ ಅಲ್ಲ ಅಂತ ಶಂಕರಾಚಾರ್ಯ ವ್ಯಾವಹಾರಿಕ ಸತ್ಯ ಬರುತ್ತೆ. ಇದು ವ್ಯಾವಹಾರಿಕ ಸತ್ಯ. 4 ದಿನದ ವ್ಯವಹಾರ ಅಂತ. 4 ದಿನದ ವ್ಯವಹಾರ. ಅವನು ಶ್ರೀಮಂತ, ಅವನು ದೊಡ್ಡ ಆಫೀಸರು, ಅವನು ರಿಟೈರ್ ಆದ್ಮೇಲೆ ಮೂಸುವರಿಲ್ಲ. ಅವನ ಕುರ್ಚಿಯಲ್ಲಿ ಕೂತಿದ್ದಾಗ ಎಲ್ಲರೂ ಒಂದು ಸನ್ಮಾನ ಸಮಾರಂಭ ಮಾಡ್ತಾರೆ. ಇದೆಲ್ಲ ಬರೇ ವ್ಯಾವಹಾರಿಕವಾಗಿರ್ತಕ್ಕಂಥ ಸಂಬಂಧಗಳು. ದೊಡ್ಡವ ಸಣ್ಣವ ಇದೆಲ್ಲ ಈಗ ಬರೇ ಸ್ವಾಮಿ ಭೃತ್ಯ ಅಂತಲ್ಲ. ಗಂಡ ಹೆಂಡತಿ, ತಂದೆ ಮಕ್ಕಳು, ಇದೆಲ್ಲ ಒಂಥರ ವ್ಯವಹಾರ ಮಾತ್ರ. ಯಾಕೆಂದ್ರೆ ಯಾರು ತಂದೆ, ಯಾರು ಮಕ್ಕಳು, ಅವ್ರು ನನ್ನಪ್ಪ, ಯಾರಿಗಪ್ಪ, ನನಗೆ ಅಂತಂದ್ರೆ ನನ್ನ ದೇಹಕ್ಕೋ ನನ್ನ ಜೀವಕ್ಕ, ಅವನಿಗೆ ಇದು ಈ ಥರ ಯಾರಿಗೆ ಅಪ್ಪ? ನನ್ನ ಜೀವ ಅದನ್ನ ಅಪ್ಪ ಹುಟ್ಟಿಸಿದ್ದಲ್ಲ, ಈ ದೇಹ ಅವನದ್ದು. ಭಾಗವತಲ್ಲಿ ಈ ಕಥೆ ಚಿತ್ರಕೇತು ಉಪಾಖ್ಯಾನದಲ್ಲಿ ಬರುತ್ತೆ. ಒಂದು ಮಗು ಸಾಯುತ್ತೆ. ಸತ್ತಾಗ ತಂದೆ ತಾಯಿ ಹೇಳ್ತಾರೆ, ನನ್ನ ಮಗು ಬೇಕು. ಋಷಿಗಳು ಯಾವಾಗ ಬರ್ತಾರೆ ಋಷಿಗಳು, ನನ್ನ ಮಗುವನ್ನು ಬದುಕಿಸಿಕೊಡಿ, ನನಗೆ ಮಗು ಬೇಕು. ಅವಾಗ ಆ ಜೀವದ ಹತ್ರ ಕೇಳ್ತಾರೆ ಋಷಿಗಳಪ್ಪ, ನಿನ್ನ ತಂದೆ ತಾಯಿ ಕೇಳ್ತಾ ಇದ್ದಾರೆ, ಬಂದುಬಿಡು ಈ ಶರೀರದ ಒಳಗೆ. ಅದಕ್ಕೆ ಕಸ್ಮಿನ್ ಜನ್ಮನಿ ಅಮಿ ಬ್ರಹ್ಮನ್ ಪಿತರೋ ಮಾತರೋ. ಅಲ್ಲ, ಯಾವ ತಂದೆ ಯಾವ ತಾಯಿಯ ಮಾತು ಕೇಳಬೇಕು? ನನಗೆ ಒಂದೊಂದು ಜನ್ಮದಲ್ಲೂ ಒಬ್ಬೊಬ್ಬ ಅಪ್ಪ ಒಬ್ಬೊಬ್ಬ ಅಮ್ಮ. ಯಾವ ಜನ್ಮದ ಅಪ್ಪ ಅಮ್ಮನ ಮಾತು ಕೇಳಬೇಕು ನಾನು? ಖಾಯಂ ಅಮ್ಮ ಯಾರು, ಖಾಯಂ ಅಪ್ಪ ಯಾರು? ನನಗೆ ಯಾರೂ ಇಲ್ಲ. ಈ ದೇಹಕ್ಕೆ ಅಪ್ಪ ಅಮ್ಮ, ನನಗೆ ಯಾರು ಅಪ್ಪ ಅಮ್ಮ ಇಲ್ಲ. ಆಯ್ತಪ್ಪ, ಈ ದೇಹಕ್ಕೆ ಅಪ್ಪ ಅಮ್ಮ ಅವರು. ಅದು ಈಗ ಅವ್ರು ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಅರೆ, ಅವರದ್ದು ಯಾವುದಕ್ಕೆ ಅಪ್ಪ ಅಮ್ಮನೋ ಅದನ್ನು ಅಲ್ಲೇ ಬಿಟ್ಟು ಬಂದಿದ್ದೇನಲ್ಲ, ಅವ್ರು ಯಾಕೆ ಅಳೋದು? ಅವರ ಮಗು ಅಲ್ಲಿದೆ, ತೊಟ್ಲಲ್ಲಿ ಹಾಕಿ ತೂಗಲಿ ಜೋಜೋ ಜೋಜೋ ಅಂತ. ನಾನು ಹಿಡ್ಕೊಂಡು ಹೋಗ್ಲಿಲ್ಲ. ಅವರ ಪ್ರೊಡಕ್ಷನ್ನು ಬಾಡಿ, ಆ ಬಾಡಿ ಅಲ್ಲಿದೆ, ಯಾಕೆ ಅಳ್ತಾರೆ ಅವರು ಅಂತ ಕೇಳುತ್ತೆ ಆ ಮಗು. ನನಗೆ ಯಾಕೆ ಪತ್ರ ಕೊಡ್ತೀರಿ? ನಾನು ಹೋದ ಆರಾಮ ಹೋಗ್ತೀನಿ. ಅವರ ಮಗು ಅಲ್ಲೇ ಇದೆ, ಅದನ್ನು ಮುದ್ದಾಡ್ಲಿ, ಅಪ್ಪಿಕೊಳ್ಳಿ, ಯಾಕೆ ಅಳೋದು ಯಾಕೆ? ಅಂದರೆ ನಮಗೆ ಮಗು ಯಾರು, ತಾಯಿ ಯಾರು, ತಂದೆ ಯಾರು ಅನ್ನೋದ್ರ ಬಗ್ಗೆ ಕೂಡ ಮೂಲತಃ ವಿಶ್ಲೇಷಣೆ ಮಾಡಿದರೆ ಉತ್ತರ ಸಿಗೋಲ್ಲ. ಅದೇ ತಂದೆ ಸತ್ತ, ಇವನು ಶ್ರಾದ್ದ ಹಾಕಿದ, ಮಾರನೇ ದಿವಸ ಅವನ ಮಗನಾಗಿ ಹುಟ್ಟಬಹುದು. ಸೊ ಮಗನೇ ಅಪ್ಪನಾಗಬಹುದು, ಅಪ್ಪನೇ ಮಗನಾಗಬಹುದು. ಏನು ಸಂಬಂಧಗಳಿವೆ? ಎಷ್ಟು ಅಸ್ಥಿರ ಅಂದ್ರೆ ಇದು ಯಾವ ಡೆಫಿನಿಷನ್ ಇಲ್ಲ. ವ್ಯವಹಾರತೋ ಅನ್ಯತ್. ಇದು ಬರೇ ವ್ಯಾವಹಾರಿಕವಾಗಿ 4 ದಿನ ಮಾತಾಡ್ಲಿಕ್ಕಾದೀತು. ಪಾರಮಾರ್ಥಿಕವಾಗಿ ಇದಕ್ಕೆ ಅಸ್ತಿತ್ವವೇ ಇಲ್ಲ. ಈ ಸಂಬಂಧಗಳು, ದೊಡ್ಡವರು ಸಣ್ಣವರು,
ಹಿರಿಯರಿಗೆ ಶ್ರೀಮಂತರು, ಬಡವರು, ಅಧಿಕಾರಿ, ಒಡೆಯ, ದಾಸ, ಈ ಮಾತುಗಳಿಗೆ ಅರ್ಥವೇ ಇಲ್ಲ. ವ್ಯವಹಾರವನ್ನು ಬಿಟ್ಟು ಪಾರಮಾರ್ಥಿಕವಾಗಿ ಇದಕ್ಕೆ ಅರ್ಥವೇ ಇಲ್ಲ. ಎಲ್ಲ ಸಂಬಂಧಗಳು. ಇದು ಒಂದು ತಮಾಷೆ ಏನು ಅಂದರೆ, ನಾನು ಮನಃಶಾಸ್ತ್ರ ವಿಷಯ ಮಾತಾಡೋದು ಹೇಳಿ, ಬೈಬಲ್ನಲ್ಲಿ ಒಂದು ಮಾತಿದೆ. ಏನು ಅಂದರೆ, ಮೊದಲು ಆತ್ಮ ಅವರೇ ದ್ರಷ್ಟವ್ಯ. ಒಂದು ನೀನು ಏನು ಅಂತ ತಿಳ್ಕೋ. ನಾನು ಅಂತಂದರೆ ನಮಗೆ ಈ ದೇಹವೇ, ಅದರಿಂದ ಇಷ್ಟೆಲ್ಲ ಗೊಂದಲ. ನೀನು ಏನು? ಇಫ್ ಯು ನೋ ಯುವರ್ ಸೆಲ್ಸ್, ನೀವು ಏನು ಅಂತ ನಿಮಗೆ ಗೊತ್ತಾದರೆ ಆಗ ನಿಮ್ಮ ಅಪ್ಪ ಯಾರು ಅಂತ ಗೊತ್ತಾಗುತ್ತೆ. ದಟ್ ಬರೋ ಮಾತು. ಇಫ್ ಯು ನೋ ಯುವರ್ ಸೆಲ್ಸ್, ದೆನ್ ಯು ವಿಲ್ ನೋ ದಟ್ ಯು ಆರ್ ದ ಸನ್ಸ್ ಆಫ್ ದ ಲಿವಿಂಗ್ ಫಾದರ್. ಎಂದೂ ಸಾಯದ ಒಬ್ಬ ಅಪ್ಪ ಇದ್ದಾನೆ. ಸಾಯೋ ಅಪ್ಪ ನಿಮ್ಮ ಅಪ್ಪ ಆಗೋದು ಸಾಧ್ಯ ಇಲ್ಲ. ಯು ಆರ್ ದ ಸನ್ಸ್ ಆಫ್ ದ ಲಿವಿಂಗ್ ಫಾದರ್. ಎಂದೂ ಸಾಯದ, ಎಂದೆಂದೂ ಬದುಕಿರೋ ಒಬ್ಬ ಅಪ್ಪ. ಅಂದರೆ ನೀನು ಏನು ಅಂತ ಗೊತ್ತಾದರೆ ನಿನಗೆ ದೇವರ ಅಸ್ತಿತ್ವ ಅರ್ಥ ಆಗುತ್ತೆ. ದೇವರ ಅಸ್ತಿತ್ವ ಶಂಕೆ ಬರ್ಲಿಕ್ಕೆ ಕಾರಣ ಅಂದರೆ ನಿನಗೆ ನಿನ್ನ ಅಸ್ತಿತ್ವವೇ ಗೊತ್ತಿಲ್ಲ, ದೇವರ ಅಸ್ತಿತ್ವ ಹೇಗೆ ತಿಳಿಯುವುದು? ಇದು ಇವರ ಪ್ರಶ್ನೆ. ಯಾವ ಈ ಉಪಾಧಿಗಳೆಲ್ಲ ಅರ್ಥಶೂನ್ಯ. ಅದು ಆ ಉಪಾಧಿಯನ್ನು ಕಟ್ಟಿಕೊಂಡು ಬೀಗ ಬೇಡ, ಅಹಂಕಾರ ಮಾಡಬೇಡ. ನೀನು ದೊರೆ. ನಾಳೆ ಒಬ್ಬ ಶತ್ರು ರಾಜ ದಾಳಿ ಮಾಡಿ ನಿಮ್ಮನ್ನು ಕಿತ್ತು ಕೆಳಗೆ ಹಾಕಿ ಅವನು ಸಿಂಹಾಸನ ಕೂಡಬಹುದು. ಅವ್ನು ನಾನು ದೊರೆ ಅಂತ ಕೂತ್ಬಿಡ್ತಾನೆ. ಇದಕ್ಕೆಲ್ಲ ಏನು ಅರ್ಥ ಇದೆ? 4 ದಿನದ ಅಂದರೆ ಅದಕ್ಕೆ ಏನು ಇದರಾಗೆ ಬುದ್ಬುದ ಅಂತ, ನೊರೆಯಂಥ ಬದುಕು, ಸಮುದ್ರದ ತೆರೆಯಲ್ಲಿ ಬರುವ ನೊರೆಯಂತೆ. ಅದು ಎಷ್ಟು ಕ್ಷಣಕ್ಕೂ ಅದೆಲ್ಲ ಮುಗಿದು ಈ ತರಂಗದ ಮೇಲೆ ತೇಲುವ ನೊರೆಯಂಥ ಬದುಕನ್ನ, ಅದು ನನ್ನ ಬದುಕು, ಅದು ನನ್ನ ಅಸ್ತಿತ್ವ, ಅದೇ ನನ್ನ ಸತ್ಯ ಅಂತ ತಿಳ್ಕೊಂಡ್ರೆ, ನೀನು ಸತ್ಯ ಅಂತ ಹೇಳ್ಬಿಟ್ರೆ ಅದು ಹೋಗಿರುತ್ತೆ. ಬಬಲ್ಸ್ ನಾಶವಾಗಿಬಿಡ್ತವೆ. ಅದರಿಂದ ವಿಶೇಷ ಬುದ್ಧೇ ವಿವರಂ ಮನಾಕ್ಷ ಪಶ್ಯಾಮಿ ಅನ್ನೋ ವ್ಯವಹಾರತ್ವ, ಬರೀ ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಷಯ ಇದು. ಪಾರಮಾರ್ಥಿಕವಾಗಿ ಯೋಚನೆ ಮಾಡಿದರೆ ಯಾರು ದೊಡ್ಡವ, ಯಾರು ಸಣ್ಣವ. ಆದರೆ ವ್ಯವಹಾರದಲ್ಲಿ ಬೇಕು ಅಂತ ನಾನು ಒಪ್ತೇನೆ. ಆದರೆ ನೀನು ನಿಜವಾದ ಒಡೆಯ ಅಂತ ತಿಳ್ಕೊಬೇಡ. ಇದು ಬರೇ ವ್ಯಾವಹಾರಿಕ ಒಡೆತನ. ವ್ಯವಹಾರಕ್ಕೆ ನಾವು ಬೆಲೆ ಕೊಡ್ತೇವೆ. ಕೃಷ್ಣ ವಸುದೇವನ ಮಗನಾಗಿ ಭಗವಂತ ಅವತರಿಸಿದಾಗ ನಾನು ಭಗವಂತ ಅದು ನಿನಗೆ ನಮಸ್ಕಾರ ಮಾಡೋಲ್ಲ ಅಂತ ಹೇಳಲಿಲ್ಲ. ವಸುದೇವನಿಗೆ ನಮಸ್ಕಾರ ಮಾಡಿದ್ದ. ಯಾಕೆಂದರೆ ಅದು ವ್ಯವಹಾರದಲ್ಲಿ ನಾವು ತಪ್ಪು ಮಾಡಬಾರ್ದು. ಆದರೆ ಅದು ಬರೀ ವ್ಯವಹಾರ, ಪಾರಮಾರ್ಥಿಕ ಅಂತ ತಿಳ್ಕೋಬೇಡ. ಕೃಷ್ಣ ವಸುದೇವನಿಗೆ ನಮಸ್ಕಾರ ಮಾಡಿದ, ಅದನ್ನ ಕೃಷ್ಣ ವಸುದೇವನಿಗಿಂತ ಸಣ್ಣವ ಅಂತ ತೀರ್ಮಾನ ಮಾಡಬೇಡ. ಸತ್ಯ ಬೇರೆ, ವ್ಯವಹಾರ ಬೇರೆ. ಇದು ಬರೇ ವ್ಯಾವಹಾರಿಕವಾದ ನಡೆ. ವ್ಯವಹಾರದಲ್ಲಿ ದೊಡ್ಡವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಯಾಕಂದ್ರೆ ಅದೊಂದು ಸೋಷಿಯಲ್ ಡಿಸಿಪ್ಲಿನ್. ಇಲ್ಲದ್ರೆ ಅವ್ಯವಸ್ಥೆ ಆಗುತ್ತೆ ಅಷ್ಟೇ. ಅದನ್ನು ಪಾರಮಾರ್ಥಿಕ ಅಂತ ತಲೆಗೆಡಿಸಿಕೊಳ್ಳಬೇಡ. ವ್ಯವಹಾರಕವನ್ಯ. ಆದ್ರಿಂದ ಕೈಶ್ವರ ತತ್ರ ಕಿಮೀಷಿತವ್ಯಂ. ಯಾರು ಒಡೆಯ, ಯಾರು ದಾಸ. ಕೈಶ್ವರ ತತ್ರ ಕಿಮೀಷಿತವ್ಯಂ. ಅವನೊಬ್ಬನೇ ಈಶ್ವರಪ್ಪ. ನಮ್ಮೊಳಗೆ ನಾನು ಈಶ್ವರ, ನೀನು ದಾಸ ಅನ್ನುವ ಮಾತಿಗೆ ಏನೂ ಅರ್ಥ ಇಲ್ಲ. ಸುಮ್ಮನೆ ಈ ಭ್ರಮೆಯನ್ನು ಬಿಟ್ಟುಬಿಡು. ಕೈಶ್ವರ ತತ್ರ ಕಿಮೀಷಿತವ್ಯಂ. ಇಷ್ಟು ಹೇಳಿ ಕರೆ ಗಮ್ಮತ್ತು. ಅಥಾಪಿ ರಾಜನ ಕರವಾಮಕ್ಕಿಂತೆ ಹೋಗ್ಕೊಳ್ಳಿ. ವ್ಯವಹಾರ ಒಂದು ಉಂಟಲ್ವಾ, ವ್ಯವಹಾರದಲ್ಲಿ ನೀನು ರಾಜ, ನಾನು ನಿನ್ನ ಪಲ್ಲಕ್ಕಿ ಹೊರುವ. ಆಯ್ತು, ನಾನು ನಿನ್ನ ಪಲ್ಲಕ್ಕಿ ಹೊರುವವನು, ಏನ್ ಮಾಡ್ಬೇಕು ಆಜ್ಞೆ ಮಾಡು ಅಂತ ಪರಿಹಾಸ ನಿಲ್ಲಿಸ್ತಾರೆ. ವ್ಯವಹಾರವನ್ನು ನಾನು ಒಪ್ಪಿಕೊಂಡಿದ್ದೇನೆ. ತಥಾಪಿ ರಾಜನ್ ಕರವಾಮಕ್ಕಿಂತೆ, ನೀನು ರಾಜ, ನಾನು ದಾಸ. ವ್ಯವಹಾರದ ಅಲ್ವಾ? ಹೌದು. ಈಗ ವ್ಯಾವಹಾರಿಕವಾಗಿ ನಾನು ಏನ್ ಮಾಡ್ಬೇಕು ಹೇಳಿ, ಮಾಡ್ತೀನಿ ಅಂತ ನೀನು ಹೇಳಿದಾಗ ಮಾಡ್ತೀನಿ. ಆದರೆ ಇದು ಪಾರಮಾರ್ಥಿಕ ಅನ್ನೋ ಭ್ರಮೆಗೆ ಒಳಗಾಗಬೇಡ. ಕರವಾಮಕ್ಕಿಂತೆ ಏನ್ ಮಾಡಲಿ ನಾವು, ನೀನು ಹೇಳಿದ ಹಾಗೆ ಮಾಡ್ತೇನೆ. ಪಾಲಕಿಯನ್ನು ಅಂದಾಡದೆ ಹಿಡ್ಕೊಂಡು ಹೋಗ್ಬೇಕು. ಆಯ್ತು, ನಿನ್ನ ಆಜ್ಞೆ, ರಾಜಾಜ್ಞೆ ಮಾಡ್ತೀನಿ. ಆದರೆ ಸತ್ಯ ಅಂತ ತಿಳ್ಕೊಂಡು ಅಹಂಕಾರದಿಂದ ಈ ಮಾತು ಹೇಳಬೇಡ. ಬಟ್ ನೀನು ಹೇಳಿದ್ದನ್ನು ಮಾಡುವುದಕ್ಕೆ ನಾನು ಬದ್ಧ. ವ್ಯವಹಾರದ ದೃಷ್ಟಿಯಿಂದ ಪಾರಮಾರ್ಥಿಕವಾಗಿ ನನಗೆ ಬದ್ಧತೆ ಇಲ್ಲ.